ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪ್ರಜ್ವಲ್. ಭಾರತೀಯ ಚಿತ್ರರಂಗದಲ್ಲಿ ಈಗ ಎಲ್ಲೇ ಕೇಳಿದರೂ ಒಂದೇ ಹೆಸರು, ಅದೇ ದುರಂಧರ್ 2. ಬಾಲಿವುಡ್ ನ ಎನರ್ಜೆಟಿಕ್ ಸ್ಟಾರ್ ರಣವೀರ್ ಸಿಂಗ್ ಮತ್ತು ನಿರ್ದೇಶಕ ಆದಿತ್ಯ ದರ್ ಕಾಂಬಿನೇಷನ್ ನ ಈ ಸ್ಪೈ ಥ್ರಿಲ್ಲರ್ ಈಗ ಇಡೀ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಪುಡಿ ಮಾಡುತ್ತಿದೆ. ಮಾರ್ಚ್ 19ರಂದು ಬಿಡುಗಡೆಯಾದ ಈ ಸಿನಿಮಾ ಕೇವಲ 4 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ, ಯಾವೆಲ್ಲ ದೊಡ್ಡ ಸಿನಿಮಾಗಳ ದಾಖಲೆ ಮುರಿದಿದೆ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ದುರಂಧರ್ ದಿ ರಿವೆಂಜ್ ಸದ್ಯಕ್ಕೆ ಭಾರತೀಯ ಚಿತ್ರರಂಗದ ಹೊಸ ಸುಲ್ತಾನನಾಗಿ ಹೊರಹೊಮ್ಮಿದೆ. ಬಿಡುಗಡೆಯಾದ ಮೊದಲ ದಿನವೇ 100 ಕೋಟಿಗೂ ಅಧಿಕ ನೆಟ್ ಕಲೆಕ್ಷನ್ ಮಾಡುವ ಮೂಲಕ ಪುಷ್ಪ 2 ದಾಖಲೆಯನ್ನು ಹಿಂದಿಕ್ಕಿದ ಈ ಚಿತ್ರ ವಾರಾಂತ್ಯದ ಅಂತ್ಯಕ್ಕೆ ಅಕ್ಷರಶಃ ಅಬ್ಬರಿಸಿದೆ. ಚಿತ್ರವು ಮೊದಲ 4 ದಿನಗಳಲ್ಲಿ ಜಾಗತಿಕವಾಗಿ ಅಂದಾಜು 750 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಭಾರತ ಒಂದರಲ್ಲೇ ಈ ಸಿನಿಮಾ ಸುಮಾರು 454 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ. ಕೇವಲ 4 ದಿನಗಳಲ್ಲಿ 700 ಕೋಟಿ ಗಡಿ ದಾಟುವ ಮೂಲಕ ಇದು ಬಾಹುಬಲಿ 2 ಮತ್ತು ತ್ರಿಬಲ್ ಆರ್ ಸಿನಿಮಾಗಳ ಆರಂಭಿಕ ವಾರಾಂತ್ಯದ ದಾಖಲೆಯನ್ನು ಮುರಿದು ಮುನ್ನುಗ್ಗುತ್ತಿದೆ. ಅಮೆರಿಕದ ಬಾಕ್ಸ್ ಆಫೀಸ್ ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದ ಮೊದಲ ಭಾರತೀಯ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಈ ಚಿತ್ರ ಪಾತ್ರವಾಗಿದೆ. ಚಿತ್ರದಲ್ಲಿ ರಣವೀರ್ ಸಿಂಗ್ ಅವರ ಹಂಜಾ ಪಾತ್ರದ ಅಭಿನಯಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಸಂಜಯ್ ದತ್, ಅರ್ಜುನ್ ರಾಂಪಾಲ್ ಮತ್ತು ಆರ್ ಮಾಧವನ್ ರವರ ಪವರ್ಫುಲ್ ಪರ್ಫಾರ್ಮೆನ್ಸ್ ಸಿನಿಮಾದ ತೂಕ ಹೆಚ್ಚಿಸಿದೆ. ಆದರೆ ಸಿನಿಮಾದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಕೇಳಿಬರುತ್ತಿವೆ. ಕನ್ನಡದ ಖ್ಯಾತ ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ಕೇವಲ ಪ್ರೊಪಗಾಂಡಾ ಮತ್ತು ಅತಿಯಾದ ಹಿಂಸೆಯಿಂದ ಕೂಡಿದೆ ಎಂದು ಟೀಕಿಸಿದ್ದಾರೆ. ಅತ್ತ ಯೂಟ್ಯೂಬರ್ ಧ್ರುವ್ ರಾಠಿ ಕೂಡ ಸಿನಿಮಾವನ್ನು ವಿಮರ್ಶೆ ಮಾಡಿದ್ದು ಪರವಿರೋಧದ ಚರ್ಚೆ ಜೋರಾಗಿದೆ. ಆದರೂ ಇವೆಲ್ಲವನ್ನು ಮೀರಿ ಪ್ರೇಕ್ಷಕರು ಚಿತ್ರಮಂದಿರಗಳತ್ತ ಮುಗಿಬೀಳುತ್ತಿದ್ದಾರೆ. ವಿಶೇಷವಾಗಿ ಸಾಹಸ ದೃಶ್ಯಗಳು ಮತ್ತು ಆದಿತ್ಯ ದರ್ ಅವರ ಮೇಕಿಂಗ್ ಶೈಲಿಗೆ ರಿಷಬ್ ಶೆಟ್ಟಿ ಹಾಗೂ ಎಸ್ ರಾಜಮೌಳಿ ಅಂತಹ ದಿಗ್ಗಜರು ಮೆಚ್ಚುಗೆ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ 2026 ಸಾಲಿನ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ದುರಂಧರ್ 2 ಹೊರಹೊಮ್ಮಿದೆ. ಇಂದಿನ ಸೋಮವಾರದ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇದೇ ವೇಗ ಮುಂದುವರೆದರೆ ಸಿನಿಮಾ 2000 ಕೋಟಿ ಕ್ಲಬ್ ಸೇರುವುದರಲ್ಲಿ ಸಂಶಯವಿಲ್ಲ. ಇದಾಗಿತ್ತು ಇವತ್ತಿನ ಸಿನಿ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.